ನಮಸ್ಕಾರ ಸ್ನೇಹಿತರೆ. ರಾಮ ಮಂದಿರಕ್ಕಾಗಿ ಹಿಂದೂಗಳು ಪಟ್ಟ ಹೋರಾಟ ಅಷ್ಟಿಷ್ಟಲ್ಲ. ತಮ್ಮದೇ ದೇಶದಲ್ಲಿ ದಶಕಗಳ ಕಾಲ ಹೋರಾಟ ಮಾಡಿ ಮಾನ್ಯ ಕೋರ್ಟ್ನಿಂದ ಆದೇಶ ತಗೊಂಡು ಸಾಂವಿಧಾನಿಕವಾಗಿ ರಾಮ ಮಂದಿರನ ಅಯೋಧ್ಯೆಯಲ್ಲಿ ಕಟ್ಟಲಾಗಿದೆ. ಶ್ರೀರಾಮ ಬರೀ ಭಕ್ತರಿಗೆ ದೇವರಾಗಿಲ್ಲ, ಒಂದು ಪಕ್ಷಕ್ಕೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದೆ ಅಂದ್ರೂ ತಪ್ಪಾಗಲ್ಲ. ಸ್ನೇಹಿತರೆ, ಇದನ್ನು ಮೀರಿಸಿದ ಒಂದು ಆಶ್ಚರ್ಯ ಇದೆ. ಅದೇನು ಅಂತ ಹೇಳ್ತೀನಿ ಕೇಳಿ. ಹಿಂದೂ ದೇವಾಲಯ ಭಾರತದಲ್ಲಿ ಕಟ್ಟೋದ್ರಿಂದ ಯಾವುದೇ ಆಶ್ಚರ್ಯ ನಿಮಗೆ ಅನ್ಸಲ್ಲ. ಆದರೆ ಈಗ ಮಂದಿರ ನಿರ್ಮಾಣ ಆಗಿರುವುದು ಕಟ್ಟರ್ ಇಸ್ಲಾಮಿಕ್ ದೇಶದಲ್ಲಿ ಅಂದ್ರೆ ನೀವು ನಂಬ್ತೀರಾ? ನಂಬಲ್ಲ. ಹೀಗೆ ಕಟ್ಟಿರೋ ಮಂದಿರ ಇರೋದು ಅಬುಧಾಬಿಯಲ್ಲಿ, ಅದು ಮುಸ್ಲಿಂ ರಾಷ್ಟ್ರ. ದೇವಾಲಯದ ಹೆಸರು ಸ್ವಾಮಿನಾರಾಯಣನ ಭವ್ಯ ಮಂದಿರನ ಕಟ್ಟಲಾಗಿದೆ. ಅದು ಫೆಬ್ರವರಿ 14ರಂದು ಮೋದಿ ಅವರ ಕೈಯಿಂದನೇ ಉದ್ಘಾಟನೆ ಆಗಲಿದೆ. ಈಗಾಗಲೇ ಮೋದಿ ಅವರು ಅಬುಧಾಬಿನಲ್ಲಿದ್ದಾರೆ. 2015ರಲ್ಲಿ ಮೋದಿ ಅವರು ಅಬುಧಾಬಿ ಪ್ರವಾಸದಲ್ಲಿದ್ದಾಗ ಅಲ್ಲಿಯ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅವರಿಗೆ ಇಲ್ಲಿ ಒಂದು ಹಿಂದೂ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋ ಪ್ರಸ್ತಾಪವನ್ನು ಇಟ್ಟಿದ್ರು. ಅದಕ್ಕೆ ತಕ್ಷಣ ಒಪ್ಪಿದ್ದಂತಹ ಅಧ್ಯಕ್ಷರು ಭೂಮಿಯನ್ನು ಮಂಜೂರು ಮಾಡಿದ್ರು. ಈಗ ಅದರ ಉದ್ಘಾಟನೆಗೆ ಸಮಯ ಬಂದಿದೆ, ಅದನ್ನು ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರದ ಅಧ್ಯಕ್ಷ ಆಗಿರೋ ಶೇಖ್ ಮೊಹಮ್ಮದ್ ಬಿನ್ ಜಾವೇದ್ ಅವರಿಗೆ ಧನ್ಯವಾದ ಅಂತ ಮೋದಿ ಹೇಳಿದ್ದಾರೆ. ಮೋದಿಯ ಮನವಿಗೆ ತಕ್ಷಣ ಸ್ಪಂದಿಸಿದ್ದ ಅಧ್ಯಕ್ಷರು ತಕ್ಷಣವೇ ಜಾಗ ಮಂಜೂರು ಮಾಡಿ ಮಂದಿರ ನಿರ್ಮಾಣಕ್ಕೆ ಆದೇಶ ನೀಡಿದ್ರು. ಸ್ನೇಹಿತರೆ, ಇದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಸ್ವಾಮಿನಾರಾಯಣ ಟೆಂಪಲ್ನ ಕೆಲವು ಅಚ್ಚರಿಯ ಸಂಗತಿಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇದು ಪಶ್ಚಿಮ ಏಷ್ಯಾದಲ್ಲಿ ಅತಿ ದೊಡ್ಡ ಹಿಂದೂ ದೇವಾಲಯ. 108 ಅಡಿ ಎತ್ತರ, 262 ಅಡಿ ಉದ್ದ, 180 ಅಡಿಗಳಷ್ಟು ಅಗಲ, 402 ಸ್ತಂಭಗಳನ್ನು ಈ ಭವ್ಯ ಮಂದಿರ ಹೊಂದಿದೆ. ಸ್ನೇಹಿತರೆ, ಇದರ ನಿರ್ಮಾಣಕ್ಕೆ ಉಪಯೋಗಿಸಿರೋದು ರಾಜಸ್ಥಾನದ ಗುಲಾಬಿ ಕಲ್ಲು ಮತ್ತು ಇಟಲಿಯ ಮಾರ್ಬಲ್ಸ್. ಇದನ್ನು ಕೆತ್ತಿರೋರು ಬೇರೆ ಯಾರು ಅಲ್ಲ, ಶಿಲ್ಪಿಗಳು ಭಾರತದವರೇ. ಭಾರತದಿಂದಲೇ ಮಾರ್ಬಲ್ಸ್ ಮತ್ತು ಕಲ್ಲುಗಳನ್ನು ಪಡೆದು ಅಬುಧಾಬಿನಲ್ಲಿ ಭವ್ಯ ಮಂದಿರ ಕಟ್ಟಲಾಗಿದೆ. 2015ರಲ್ಲಿ ಮೋದಿ ಪ್ರವಾಸದಲ್ಲಿದ್ರು ಅಬುಧಾಬಿನಲ್ಲಿ. ಅವರ ಮನವಿಗೆ ಅಧ್ಯಕ್ಷರು ಸ್ಪಂದಿಸಿ ತಕ್ಷಣ 13.5 ಎಕರೆ ಜಾಗನ ಮಂದಿರ ನಿರ್ಮಾಣಕ್ಕೆ ಮಂಜೂರು ಮಾಡಿದ್ರು. ಮತ್ತೊಮ್ಮೆ UAE ಸರ್ಕಾರ 13.5 ಎಕರೆ ಜಾಗನ ಹೆಚ್ಚುವರಿಯಾಗಿ ಮಂಜೂರು ಮಾಡಿತ್ತು. ಒಟ್ಟು 27 ಎಕರೆ ಜಾಗದಲ್ಲಿ ಮಂದಿರ ನಿರ್ಮಾಣ ಆಗಿದೆ. ಮಂದಿರದ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ, ಶಿವಪುರಾಣ, ಭಾಗವತಗಳನ್ನು ಬರೆಸಲಾಗಿದೆ. ಈ ದೇಗುಲದ ಕಾಂಪ್ಲೆಕ್ಸಿಟಿ ಪ್ರಾಂಗಣದಲ್ಲಿ ಪ್ರಾರ್ಥನಾ ಮಂದಿರಗಳನ್ನು ಮಾಡಲಾಗಿದೆ. ಗಾರ್ಡನ್ ಸಹ ಇದೆ. ವಿಸಿಟಿಂಗ್ ಸೆಂಟರ್ ಸಹ ಇದೇ ದೇವಾಲಯದ ಪ್ರಿಮಿಸಿಸ್ ನಲ್ಲಿ ಮಾಡಲಾಗಿದೆ. ಇದರ ನಿರ್ಮಾಣಕ್ಕೆ ತಗುಲಿದ ವೆಚ್ಚ ಸುಮಾರು 900 ಕೋಟಿ ರೂಪಾಯಿ, 400 ಮಿಲಿಯನ್ ದಿರ್ಹಮ್ UAE ಕರೆನ್ಸಿನಲ್ಲಿ, ರೂಪಾಯಿನಲ್ಲಿ 900 ಕೋಟಿ. ಸ್ನೇಹಿತರೆ, ಈ ನಾರಾಯಣ ಸ್ವಾಮಿ ಮಂದಿರದ ಉದ್ಘಾಟನೆಯನ್ನು ಮೋದಿ ಮಾಡಲಿದ್ದಾರೆ. ಅದಕ್ಕೆ ಶಂಕುಸ್ಥಾಪನೆ ಸಹ 2015ರಲ್ಲಿ ಇದೇ ಪ್ರಧಾನಿ ಮೋದಿ ಮಾಡಿದ್ರು. ಫೆಬ್ರವರಿ 14, 2024ರ ಬುಧವಾರ ಈ ಭವ್ಯ ಮಂದಿರ ಪ್ರಧಾನಿ ಮೋದಿ ಅವರ ಕರಕಮಲಗಳಿಂದ ಉದ್ಘಾಟನೆಗೊಳ್ಳಲಿದೆ. ಅದು ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರದಲ್ಲಿ. ಮಾರ್ಚ್ 1ನೇ ತಾರೀಕಿಂದ ಎಲ್ಲಾ ಭಕ್ತಾದಿಗಳಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಮಂದಿರನ ಸಂಪೂರ್ಣವಾಗಿ ನಿರ್ಮಿಸಿರುವುದು UAEನ BAPS ಸ್ವಾಮಿನಾರಾಯಣ ಸಂಸ್ಥೆ. 27 ಎಕರೆ ಜಾಗದಲ್ಲಿ ಕಟ್ಟಿರೋ ಈ ದೇವಸ್ಥಾನದಲ್ಲಿ ಕೃಷ್ಣ, ರಾಧೆ, ಶಿವ, ಪಾರ್ವತಿ, ಆಂಜನೇಯ, ಗಣೇಶ, ರಾಮ, ಸೀತೆ, ಲಕ್ಷ್ಮಣ ಎಲ್ಲ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಸ್ಲಾಮಿಕ್ ಕಂಟ್ರಿಗಳಿಗೆ ನಮ್ಮ ಪ್ರಧಾನಿಗಳು ಭೇಟಿ ನೀಡಿದ್ದು ವಿರಳ. ಮೋದಿ ಅವರು ಅಬುಧಾಬಿಗೆ 5 ಬಾರಿ ಭೇಟಿ ನೀಡಿದ್ದಾರೆ ಅಂದ್ರೆ ನಾವು ಆಶ್ಚರ್ಯ ಪಡಬೇಕು. ಅವರ ವಿದೇಶಾಂಗ ನೀತಿ ದೂರದೃಷ್ಟಿಗೆ ಸಲಾಂ ಅನ್ಲೇಬೇಕು. ನೀವು ಗಮನಿಸಿರ್ಬೋದು, ಈ UAE ಅಬುಧಾಬಿಯ ಶೇಖ್ಗಳು ಸಾಮಾನ್ಯವಾಗಿ ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಜಾಸ್ತಿ ಮಾತಾಡಲ್ಲ, ಮುಟ್ಟೋದಿಲ್ಲ, ತಮ್ಮ ಹತ್ರಕ್ಕೂ ಯಾರನ್ನೂ ಸೇರ್ಸಲ್ಲ. ಆದ್ರೆ ಮೋದಿ ವಿಚಾರದಲ್ಲಿ ಬಂದವರೇ ತಬ್ಕೊಂಡ್ಬಿಡ್ತಾರೆ. ಈ ಶೇಖ್ಗಳು ಮತ್ತು ಮೋದಿಯ ಸಂಬಂಧ ಬಹಳ ಸ್ನೇಹಮಯ ಮತ್ತು ಆತ್ಮೀಯವಾಗಿದೆ. ಸ್ನೇಹಿತರೆ, ನೀವು ಕೇಳ್ಬೋದು, ಕೇವಲ ಮಂದಿರ ಉದ್ಘಾಟನೆಗೆ ಅಷ್ಟೇನಾ ಮೋದಿ ಹೋಗಿರೋದು ಅಂತ? ಇಲ್ಲ, ಡಜನ್ಗೂ ಅಧಿಕ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಮೋದಿ. ಇದು ಭಾರತ ಮತ್ತು ಅಬುಧಾಬಿಯ ಸಂಬಂಧನ ಗಟ್ಟಿಗೊಳಿಸುತ್ತೆ ಮತ್ತು
ಭಾರತ ಮತ್ತು ಅಬುಧಾಬಿ ಆರ್ಥಿಕತೆಗೆ ಸಹಾಯ ಮಾಡುತ್ತೆ. ಅಬುಧಾಬಿಯಲ್ಲಿ ಮಂದಿರ ಉದ್ಘಾಟನೆಗೂ ಮುನ್ನ ಮುನ್ಸೂಚನೆಯಂತೆ ಶುಭ ಸೂಚನೆಯಂತೆ ಮಳೆಯಾಗಿದೆ. ಈ ಮೂಲಕ ವರುಣರಾಯ ಸಹ ಮಂದಿರ ಉದ್ಘಾಟನೆಯನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದಾನೆ. ಯುಎಇನಲ್ಲಿ 7 ಎಮಿರೇಟ್ಸ್ಗಳಿದಾವೆ. ಆ 7 ಎಮಿರೇಟ್ಸ್ಗಳನ್ನು ಪ್ರತಿಬಿಂಬಿಸೋದು ಈ ಮಂದಿರದಲ್ಲಿನ 7 ಅಂತಸ್ತುಗಳು. ಸ್ನೇಹಿತರೆ, ಈ ಮಂದಿರಕ್ಕೆ ಕಟ್ಟಲು ಬಳಸಲಾದ ಕಲ್ಲು ಮತ್ತು ಮಾರ್ಬಲ್ಗಳನ್ನು ಸುಮಾರು 7 ದೇಶಗಳಿಂದ ಶಿಪ್ಮೆಂಟ್ ಮಾಡಿಕೊಳ್ಳಲಾಗಿದೆ. ಮಂದಿರದಲ್ಲಿ 7 ಶಿಖರಗಳಿವೆ. ನಾನು ಈಗಾಗಲೇ ಹೇಳಿದೆ, ಈ 7 ಶಿಖರಗಳು ಅಬುಧಾಬಿಯ 7 ಎಮಿರೇಟ್ಸ್ಗಳನ್ನು ಪ್ರತಿಬಿಂಬಿಸುತ್ತವೆ. ಆ ತರ ಅದನ್ನ ರಚನೆ ಮಾಡಲಾಗಿದೆ. ದೇವಾಲಯದ ಒಳಾಂಗಣದ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೋಟಗೊಂಡಿವೆ. ಸ್ನೇಹಿತರೆ, ಭಾರತನ ಬಿಟ್ಟು ಬೇರೆ ದೇಶದಲ್ಲಿ ಯಾವ್ದಾದ್ರು ಅತಿ ದೊಡ್ಡ ಹಿಂದೂ ದೇವಾಲಯ ಆಯ್ತಪ್ಪ ಅಂದ್ರೆ ಅದು ಈಗ ಕಟ್ಟಿರೋ ಅಬುಧಾಬಿಯ ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಕಟ್ಟೋದಕ್ಕೆ ಕಬ್ಬಿಣನೇ ಉಪಯೋಗಿಸಿಲ್ಲ, ಸಂಪೂರ್ಣ ಬರೀ ಕಲ್ಲಿನಿಂದನೇ ನಿರ್ಮಾಣ ಮಾಡಲಾಗಿದೆ. ಈ ಮಂದಿರದ ಕಲ್ಲುಗಳ ಮೇಲೆ ಚಿತ್ರ ಕೆತ್ತಿರೋರು ಬೇರೆ ಯಾರು ಅಲ್ಲ, ಗುಜರಾತ್ ಮತ್ತು ರಾಜಸ್ಥಾನದಿಂದ ಹೋಗಿದ್ದಂತಹ 2,000 ಶಿಲ್ಪಿಗಳು. ಭವ್ಯ ರಾಮ ಮಂದಿರ ಉದ್ಘಾಟನೆಯಾದ ಬೆನ್ನಲ್ಲೇ ಮತ್ತೊಂದು, ಅದು ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇರೋದು ಹಿಂದೂಗಳಿಗೆ ಸಂಭ್ರಮ. ಸುಮಾರು 50,000 ಕಾರ್ಮಿಕರು ಈ ಮಂದಿರ ಕಟ್ಟೋದಕ್ಕೆ ಶ್ರಮಿಸಿದ್ದಾರೆ. ಹಿಂದೂ ದೇಶವಾದ ಭಾರತದಲ್ಲಿ ಹಿಂದೂ ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಅನೇಕ ವಿರೋಧಗಳು ವ್ಯಕ್ತವಾಗಿದ್ವು. ಆದರೆ ಅದೇ ಈಗ ಒಂದು ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಹಿಂದೂ ದೇವಾಲಯ ನಿರ್ಮಾಣವಾಗ್ತಾ ಇದೆ. ಭಾರತದಲ್ಲಿನ ರಾಜಕೀಯ ಪಕ್ಷಗಳು ದೇಶವನ್ನು ಒಡೆದು ಆಳೋ ನೀತಿಯನ್ನು ಹಿಂದಿಂದಲೂ ಅನುಸರಿಸ್ತಾ ಬಂದಿದ್ದಾರೆ. ಆದ್ರೆ ಈಗ ಕಾಲ ಬದಲಾಗಿದೆ. ರಾಮ ಮಂದಿರ ನಿರ್ಮಾಣ ಆಗಿರೋದು ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸಿದೆ. ಹಲವಾರು ಮುಸ್ಲಿಂ ಬಾಂಧವರು ಸಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣನ ಸ್ವಾಗತನೂ ಮಾಡಿದ್ದಾರೆ. ಆಕ್ಷೇಪಗಳು ಇದ್ದೇ ಇದಾವೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಸ್ವಾಗತ ಮಾಡಿರೋರು ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ನಾವು ಕಟ್ಟಿರೋ ರಾಮ ಮಂದಿರ ಅದು ಸಾಂವಿಧಾನಿಕವಾಗಿ ಕೋರ್ಟ್ನಿಂದ ಆದೇಶ ಪಡೆದೇ ಕಟ್ಟಲಾಗಿದೆ. ಇಷ್ಟೇ ಅಲ್ಲದೆ ಅದೇ ಸಾಂವಿಧಾನಿಕ ನ್ಯಾಯಾಲಯ ಮಸೀದಿ ನಿರ್ಮಾಣಕ್ಕೂ ಸಹ 5 ಎಕರೆ ಜಮೀನನ್ನು ಮಂಜೂರು ಮಾಡಿದೆ ಅಯೋಧ್ಯೆಯಲ್ಲಿ. ಇದೇ ಅಲ್ವಾ ಬ್ಯೂಟಿ ಆಫ್ ಡೆಮಾಕ್ರಸಿ. ಸ್ನೇಹಿತರೆ, ಒಂದು ವರದಿಯ ಪ್ರಕಾರ ಸುಮಾರು 40,000 ಮಂದಿರಗಳನ್ನು ಧ್ವಂಸ ಮಾಡಲಾಗಿದೆ. ಕೇವಲ ಒಂದೇ ಒಂದು ಮಂದಿರ ನಿರ್ಮಾಣ ಮಾಡಿದ್ರಿಂದ ಇಷ್ಟೆಲ್ಲಾ ವಾದ ವಿವಾದಗಳು ಹುಟ್ಕೊಂಡು ನೋಡಿ. ನಮ್ಮ ದೇಶದಲ್ಲಿ ಮಂದಿರ ಕಟ್ಟೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದವರು ಈಗ ಇಸ್ಲಾಮಿಕ್ ದೇಶನೇ ಜಾಗ ಕೊಟ್ಟು ಅಲ್ಲೇ ಮಂದಿರ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಈಗ ಏನ್ ಹೇಳ್ತೀರಪ್ಪ? ಸ್ನೇಹಿತರೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.